ನಾನು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹೊರಟಿದ್ದೆ ಕೇರ್ಪೇಟೆ ಕಡೆ. ಸ್ಕೂಟ್ರ್ ನಾನು ಓಡಿಸ್ತೀನಿ ಅಂದರೆ ಬೇಡ ನಾನೇ ಓಡಿಸ್ತೀನಿ ಅಂದರೆ ನಮ್ಮ ಅಕ್ಕನ ಮಗಳು ಕಿತ್ಕೊಂಡು ಓಡಿಸವ ಅಂತ ಅವಳಿಗೆ ಕೊಟ್ಟೆ. ಸ್ಪೀಡಾಗಿ ಓಡಿಸವ ಅಂದ್ಬಿಟ್ಟು ಸೇಫ್ಟಿಯಾಗಿ ಕರ್ಕೊಂಡೋಗಿ ಕೇರ್ಪೇಟೆಗೆ ಬಿಡವ ಅಂದ್ಬಿಟ್ಟು ಹೇಳ್ಬಿಟ್ಟು ನನ್ನ ಪಾಡು ನಾನು ಕೂತ್ಕೊಂಡೆ. ಮಾತಾಡ್ರೆ ಇಲ್ಲೇ ಕೆಳಕ್ಕೆ ಇಳಿಸ್ಬಿಡ್ತೀನಿ ಅಂದ್ಲು. ಸರಿ ಆಯಿತು ಕರ್ಕೊಂಡೋಗಿ ಬಿಡವ ಅಂತ ಹೇಳಿದೆ. ಇಲ್ಲಿ ಕೋಡಿಲಿ ನೀರು ಬೇಸಿಗೆ ಇರೋದ್ರಿಂದ ನೀರು ಹರಿತಿರ್ಲಿಲ್ಲ. ಹಾಗೆ ಅಂತೂ ಇಂತೂ ಜಲಸೂರು ಹೈವೇಗೆ ಜಂಪ್ ಆದೋ. ಲೆಫ್ಟ್ಗೆ ಹೋದರೆ ಕೇರ್ಪೇಟೆ ಟೌನ್ಗೆ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಜಲಸೂರು ಕೇರ್ಪೇಟೆಯಿಂದ ಹೊರಗಡೆ ಹೋಗುತ್ತೆ. ಹಾಗೆ ಪೆಟ್ರೋಲ್ ಬಂಕ್ ಹತ್ರ ಬಂದಕ್ಕೆ ನಮ್ಮ ಗಾಡಿ ಪೆಟ್ರೋಲ್ ಬಂಕ್ಗಳಿಗೆ ಕೆಳಕಡೆ ಬಂದುಬಿಡ್ತು. ಗಾಡಿ ಎಳ್ಕೊಬರಲಿ ನಮ್ಮ ಅಕ್ಕನ ಮಗಳೇ ಎಳ್ಕೊಬಂದು, ಯಾಕೆಂದರೆ ಪೆಟ್ರೋಲ್ ಹಾಕ್ಸ್ಬೇಕಾಯ್ತಲ್ಲ, ನಾನು ಕಾಸು ಕೊಡಬೇಕಾಯ್ತಲ್ಲ ಅದಕ್ಕೋಸ್ಕರ. ಹಾಗೆ ಇಲ್ಲಿ ಹೊಸವಳ 4 ಕಿಲೋಮೀಟ್ರ್, ಕೇರ್ಪೇಟೆ 15 ಕಿಲೋಮೀಟ್ರ್, ಅಲ್ಲಲ್ಲ 1.5 ಕಿಲೋಮೀಟ್ರ್ ಕೇರ್ಪೇಟೆ. ಆಗಿಂದ ಇದುವರೆಗೂ ಕೇರ್ಪೇಟೆಯಲ್ಲಿ ಕೆರೆ ನೀರು ಖಾಲಿಯಾಗಿರೋದು ನಾನು ನೋಡೇ ಇಲ್ಲ ಗುರು. ನೋಡಬೇಕು ಅಂತ ನನಗೂ ಆಸೆ ಐತೆ, ನಿಮಗೂ ಆಸೆ ಇದ್ದರೆ ಕಮೆಂಟ್ ಮಾಡಿ. ರಮ್ಮನ ದೇವಸ್ಥಾನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಫಸ್ಟು ಆಗಿತ್ತು, ಇವಾಗ ದೊಡ್ಡದಾಗೈತೆ. ಹಾಗೆ ಬರ್ಬೇಕಾದ್ರೆ ಒಂಚೂರು ಬೇಜಾರಾಯಿತು, ಯಾಕೆಂದರೆ ಇಲ್ಲಿ ನಮ್ಮ ಕೆರೆ ಏರಿ ಮೇಲೆ ಫುಲ್ಲು ಗಲೀಜು ಹಾಕ್ಬಿಟ್ಟು ಕೋಳಿ ಕಸ ಹಾಕ್ಬಿಟ್ಟು ದುರ್ವಾಸನೆ ಹೊಡಿತಾಯಿತ್ತು. ಹಾಗೆ ಈ ಚೌಟ್ರಿ ಇತ್ತು, ಎಷ್ಟೋ ಜನಗಳನ್ನ ಮದುವೆ ಮಾಡಿಸೈತೆ. ಈಗಿನ ಕಾಲದಲ್ಲಿ ಬಡವ ಗಿಡವ ಏನೋ ನೋಡ್ತಿರಲಿಲ್ಲ, ಅದೇ ಚೌಟ್ರಿಗೆ ಬುಕ್ ಮಾಡ್ತಿದ್ರು. ಹಾಗೆ ನಮ್ಮ ಎತ್ತಿದ್ರೆ ಗದೆ ಇಳಿಸಿರೋ ಒದೇ ನಮ್ಮ ಆಂಜನೇಯಂಗೆ ನಮಸ್ಕಾರ ಮಾಡ್ಕೊಂಡು ಹಂಗೆ ಮುಂದ್ಕೊಟ್ಟೆ. ಅದಕ್ಕೆ ನಮ್ಮ ದುರ್ಗಭವನ ಸರ್ಕಲಲ್ಲಿ ನಮ್ಮ ಬಸವಣ್ಣ ಕಾಣ್ತು. ಬಸವಣ್ಣನ ಕೈ ಮುಕ್ಕೊಂಡು ಹಂಗೆ ಮುಂದ್ಕೋಬೇಕಾದ್ರೆ ಇವತ್ತು ನಮ್ಮ ಸ್ಕೂಲ್ ಐಕ್ಲೆಲ್ಲ ರೋಡಲ್ಲಿ ನಡ್ಕೊ ಹೋಗ್ತಿದ್ರು. ಏನಿವತ್ತು ಅಂತ ಯೋಚನೆ ಮಾಡಿದಾಗ ಸ್ವಲ್ಪ ಗಣರಾಜ್ಯೋತ್ಸವ ಇತ್ತು ಇವತ್ತು. ನಮ್ಮ ಅಂಬೇಡ್ಕರ್ನೂ ನಮ್ಮ ಗಾಂಧಿ ತಾತನೂ ಟ್ಯಾಕ್ಟ್ರ್ ಮೇಲೆ ಕಟ್ಕೊಂಡು ಹೋಗ್ತಾಯಿದ್ರು. ಹಾಗೆ ಸಡನ್ನಾಗಿ ನಾನೇ ಎದುರ್ಕೊಬಿಟ್ಟೆ. ಗೊರಿಲ್ಲ ಬಂದ್ಬಿಟ್ಟಿಯಾ, ಎಲ್ಲಿಂದ ಬತ್ತಪ್ಪ ಗೊರಿಲ್ಲ ಅಂದ್ಕೊಂಡು ಓಡಿದೆ ಸೈಡ್ಗೆ. ಆಯಿತು ಅಂದ್ಕೊಂಡು ನಾನು ಕೆಂಪಸ್ ಹಟ್ಕೊಂಡು ಬೆಳ್ಳೂರು ಕ್ರಾಸಿಗೆ ಟಿಕೆಟ್ ತಗೊಂಡು ಕೂತ್ಕೊಂಡು ಕಣ್ಮುಚ್ಚಿ ಕಣ್ಬಿಡೋಷ್ಳಗೆ ಬೆಳ್ಳೂರು ಕ್ರಾಸಿಗೆ ತಂದು ಇಳಿಸೇಬಿಟ್ಟ. ಅಲ್ಲಿಂದ ತಿರ್ಗಾ ಒಂದು ಬಸ್ ಹತ್ಕೊಂಡು ನಮ್ಮ ಕಾಲಭೈರವ ಸ್ವಾಮಿ ದೇವಸ್ಥಾನದ ಹತ್ತಿರ ಬಂದೇ ಬಿಟ್ಟೆ. ಮಾರ್ಚು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬಸ್ಸಲ್ಲಿ ಕೂತಿದ್ದೆ. ಹಾಗೆ ಇಲ್ಲಿ ಕೊಳ ಐತಲ್ಲ, ಕೊಳದಲ್ಲಿ ನಾನು ಚಿಕ್ಕದಾಗ ಒಂದು 2 ಸಲ ಸ್ನಾನ ಮಾಡಿದ್ದೀನಿ ಅಷ್ಟೇ, ಇನ್ನು ಯಾವಾಗಲೂ ಸ್ನಾನನೇ ಮಾಡಿಲ್ಲ. ವರ್ಷಕ್ಕೊಂದ್ಸಲಂತೂ ಈ ರೋಡ್ ಅಂತೂ ಫುಲ್ ಜಾಮ್ ಆಗೋಗಿರ್ತದೆ, ಯಾಕೆಂದರೆ ಎದುರುಗಡೆ ಇರೋ ಈ ರೋಡಲ್ಲಿ ಓಡಾಡ್ತಾ ಇರ್ತದೆ. ಇಲ್ಲ ಜನಗಳು ಎಳಿತಾ ಇರ್ತಾರೆ. ಹಾಗೆ ಇಲ್ಲಿ ಬಂದುಬಿಟ್ಟು ಬಸ್ ಇಳಿದ್ಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಹಂಗೆ ನಮ್ಮ ಸ್ವಾಮೀಜಿಗೊಂದು ಕೈಯ ಮುಕ್ಕೊಂಡು ಬ್ಯಾಗ್ ಒಳಗೊಂದು ಕಾಯಿ ತಗೊಬಂದೆ ಮನೆಯಿಂದನೇ. ಕಾಯ ಎತ್ಕೊಂಡು ದೇವ್ರಿಗೊಂದ್ಸಲ ಹಿಂಗೆ ಮ್ಯಾಕೋ ಕೆಳಗೆ ನೀಳ್ಸ್ಬಿಟ್ಟು ಪಟಾರ್ ಅಂತ ಹೊಡೆದೆ. ಅದು ಸೌಂಡೇ ಬರಲಿಲ್ಲ. ಹಾಗೆ ಎಲ್ಲರೂ ಈ ಥರ ರೀಲ್ಸ್ ಮಾಡ್ತಾರೆ, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ಇದೇ ಥರ ಒಂದು ರೀಲ್ಸ್ ಮಾಡಿದೆ. ಕೆಲಸ ಮಾಡಿಬಿಟ್ಟು ನಾನು ಹೊರಟಿದ್ದೆ. ನಾನು ಮುಡಿ ಮಾಡಿಸ್ಬೇಕಾಗಿತ್ತು, ತಲೆ ಬುಂಡೆ ಕೊಡಬೇಕಾಗಿತ್ತು, ಬುಂಡಿ ಅಲ್ಲ ಕೂದಲು ಕೊಡಬೇಕಾಗಿತ್ತು. ಅದಕ್ಕೆ ಟಿಕೆಟ್ ತಗೊಳ್ಳೋಣ ಅಂತ ಕೌಂಟ್ರ್ ಹತ್ರ ಬಂದೆ. ಟಿಕೆಟ್ ತಗೊಂಡು ಹಿಂಗಿದ್ದಿದ್ದು ಮನ್ಸ ಒಂದು ಅರ್ಧ ಗಂಟೆ ಬಿಟ್ಕೊಂಡು ನೋಡ್ರಿ ಹಿಂಗಾಗೋದೆ. ಪರವಾಗಿಲ್ಲ, ಒಳ್ಳೆ ರೋಲ್ ಕಾಲು. ಬುಂಡೆ ಮಾಡಿಸ್ಕೊಂಡು ನಾನು ಬಂದುಬಿಟ್ಟು ಅಲ್ಲಿ ಸ್ನಾನದ ಮನೆ ಹತ್ರ ಹೋಗ್ಬಿಟ್ಟು ಶಾಂಪು ಇತ್ತು, ಶಾಂಪು ತಗೊಂಡು ತಲೆಗೆ ಹಾಕ್ಕೊಂಡು ಹಂಗೆ ಟಿಪ್ ಟಾಪ್ ರೆಡಿ ಆಗ್ಬಿಟ್ಟು ಟೋಪಿ ಹಾಕ್ಕೊಂಡು ಬಟ್ಟೆ ಇಕ್ಕೊಂಡು ಹಣ್ಕಾಯಿ ತಗೊಂಡು ದೇವಸ್ಥಾನ ಕಡೆಗೆ ಹೊಂಟೆ. ಹಾಗೆ ಪರವಾಗಿಲ್ಲ, ನಮ್ಮ ಆದಿಚುಂಚನಗಿರಿ ಅಂತೂ ವರ್ಷ ಇಂಪ್ರೂವ್ ಆಗ್ತೈತೆ ಹೊರತು ಹಾಳಂತೂ ಯಾವಾಗೂ ಆಗ್ತಾಯಿಲ್ಲ. ಹಾಗೆ ಇಲ್ಲಿ ಬಂದುಬಿಟ್ಟು ನಾನು ಹಂಗೆ ಎಲ್ಲರೂ ವೀಡಿಯೋ ಮಾಡತ್ತಾರೆ, ನಾನು ವೀಡಿಯೋ ಮಾಡಿಕೊಂಡು ನಮ್ಮ ಸನ್ನಿಧಿ ಒಳಗಡೆ ಹೊಂಟೆ. ನೋಡಿ ಇಲ್ಲಿಂದನೇ ಜೂಮ್ ಮಾಡಿದೆ, ಒಂದು ದೇವರ ದರ್ಶನ ಕೊಡಪ್ಪ ಅಂತ. ಅಲ್ಲಿ ಮುಂದೆ ಹೋದಾಗ ಟೈಮ್ ಕೊಡಲ್ಲ ಅಂದ್ಕೊಂಡು ಹಿಂದೆ ದೂರದಲ್ಲಿ ನಿಂತ್ಕೊಂಡೆ. ಒಂದು ಸಲ ಕ್ಯಾಮ್ರಾದಲ್ಲಿ ಜೂಮ್ ಮಾಡ್ಬೇಕಾದ್ರೆ ಪೂಜಾರಿ ಅಡ್ಡ ಬಂದುಬಿಟ್ರು. ಪರವಾಗಿಲ್ಲ ಅಂದ್ಕೊಂಡು ಹಂಗೆ ಹೋಗ್ತಾ ಅಲ್ಲಿ ನಿಂತಿರೋರು ಕ್ಯಾಮ್ರಾ ಆನ್ ಮಾಡಿಬಿಡ, ಫೋಟೋ ತೆಗಿಬೇಡ ಅಂದರು. ಅವರು ಗೊತ್ತಿಲ್ದಂಗೆ ಮರೆ ಮಾಡ್ಕೊಂಡು ಫೋಟೋ ತಗೊಂಡು ಹಂಗೆ ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದೆ. ಪ್ರದಕ್ಷಿಣೆ ಹಾಕೊಂಡು ಹಂಗೆ ನಮ್ಮ ಬಾಲಗಂಗಾಧರನಾಥ ಸ್ವಾಮಿ ಅವ್ರನ್ನ ಫೋಟೋ ತಗೊಂಡು, ಹಾಗೆ ನಮ್ಮ ಕಾಲಭೈರವ ನಮ್ಮ ನಿರ್ಮಲಾನಂದ ಸ್ವಾಮಿ ಅವ್ರನ್ನೂ ಫೋಟೋ ತಗೊಂಡು ನಾನು ಬಂದೆ ಗುಡಿಯಿಂದ ಹೊರಗಡಿಕೆ. ಅದಕ್ಕೆ ಹೇಳೋದು, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಒಬ್ಬನೇ ಇರೋದ್ರಿಂದ ಹಬ್ಬ ಪರಿತಾರ, ಒಬ್ಬನೇ ವೀಡಿಯೋ ಮಾಡೋದು, ಒಬ್ಬನೇ ಫೋಟೋ ತಗೊಂಡು ಹಂಗೆ ವೀಡಿಯೋ ಎಲ್ಲ ಮಾಡ್ಕೊಂಡು ಒಂಟೆ. ನಾನು ಮೇಲ್ಗಡೆ ನಮ್ಮ ಬಸವಣ್ಣಂತಕ್ಕೆ ನೋಡಪ್ಪ ಈ ಹುಡುಗ ಹಂಗೆ ಬತಾನಲ್ಲ, ಹುಡುಗ ನೋಡಿ ಕಿವಿ ಮಾತು ಹೇಳ್ತಾನೆ, ಏನು ಹೇಳ್ತದನೋ ಗೊತ್ತಿಲ್ಲ. ಒಬ್ಬನೇ ಇರೋದ್ರಿಂದ ಕಾರಣ ನಾನು ಮೇಲ್ಗಡೆ ಅಲ್ಲಿ ಗರುಡಗಂಬ ಹತ್ರ ನಾನು ಹತ್ತನೇ ಇಲ್ಲ. ಯಾಕೆ ಅಂತೀರ, ಒಬ್ಬನೇ ಇರೋದ್ರಿಂದ ಬೇಜಾರಾಗುತ್ತೆ ಅಲ್ಲಿ ಹತ್ತೋದಕ್ಕೆ. ಹಾಗೆ ಇದೇ ಫಸ್ಟ್ ಟೈಮ್ ನಾನು ಇದರಲ್ಲಿ ದೀಪ ದೇವಸ್ಥಾನ ಇರೋದು. ಏನು ದೇವಸ್ಥಾನ ಗೊತ್ತಾ ಇದು? ಕಾಲಭೈರವ ಸ್ವಾಮಿ ಮೂಲ ಸನ್ನಿಧಿ ದೀಪ ಮಂದಿರ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾರೆ, ಇಷ್ಟು ವರ್ಷದಿಂದ ಹೋಗಿದ್ದೀನಿ. ಹಾಗೆ ವಾಪಸ್ ಇಳಿದ್ಬಿಟ್ಟು ನಾನು ತಿರ್ಗಾ ಒಂದು ಕೆಂಪಸ್ ಇಟ್ಕೊಂಡು ಬೆಳ್ಳೂರು ಕ್ರಾಸಿಗೆ ಇಳಿದೆ. ಬೆಳ್ಳೂರು ನೋಡ್ತೀನಿ ಬಸ್ಗಳಂತೂ ಬರ್ತಾನೆ ಅವೆ, ಆದರೆ ಸೀಟ್ ಮಾತ್ರ ಖಾಲಿ. ಬಸ್ ಅಂತೂ ಬೇಜಾನ್ ಬರ್ತಾಯಿದ್ದೋ, ಆದರೆ ಸೀಟ್ ಅಂತೂ ಒಂದು ಖಾಲಿ ಇರಲಿಲ್ಲ, ಫುಲ್ ರಸ್ ಆಗೇ ಬರ್ತಿದ್ದೋ. ಹಾಗೆ ನಾನು ಈ ಬಸ್ಸಲ್ಲಿ ಅಂತ ಬುಟ್ಟಿ 15 ಬಸ್ ಬಿಟ್ಟೆ. ಯಾಕಂದ್ರೆ ಕೂತ್ಕೊಂಡ್ರೆ ಬಸ್ ಹಾಕ್ಲಂಗೆ ಅದೊಂದು ಬಸ್ ಹತ್ಕೊಂಡು ಬೆಂಗಳೂರು ಕಡೆಗೆ ಹೊಂಟೆ ನಾನು. ಇವತ್ತಿನ ವಿಡಿಯೋ ಇಷ್ಟೇ, ಮುಂದಿನ ವಿಡಿಯೋ ಸಿಗೋಣ. ಓಕೆ, ಬಾಯ್.